ನನ್ನ ಹೆಸರು ಕೀರ್ತಿ, ನಾನು ಕೃಷ್ಣನ ಪಾತ್ರವನ್ನು ಮಾಡುತ್ತಿದ್ದೇನೆ. ನನ್ನ ಹೆಸರು ಕವನ, ನಾನು ರುಕ್ಮಿಣಿ ಪಾತ್ರವನ್ನು ಮಾಡುತ್ತಿದ್ದೇನೆ. ನನ್ನ ಹೆಸರು ವಿಷ್ಣು, ನಾನು ಸುಧಾಮನ ಪಾತ್ರವನ್ನು ಮಾಡುತ್ತಿದ್ದೇನೆ. ನನ್ನ ಹೆಸರು ಕಾವೇರಿ, ನಾನು ಸುಧಾಮನ ಹೆಂಡತಿಯ ಪಾತ್ರವನ್ನು ಮಾಡುತ್ತಿದ್ದೇನೆ. ನನ್ನ ಹೆಸರು ರೇಣುಕಾ, ನಾನು ಸುಧಾಮನ ಮಗಳಾಗಿ ಪಾತ್ರವನ್ನು ಮಾಡುತ್ತಿದ್ದೇನೆ. ನನ್ನ ಹೆಸರು ಕರಣ್, ನಾನು ಸುಧಾಮ ಮಗ. ಸುಧಾಮನ ಗುಡಿಸಲು. ರಾತ್ರಿಯ ಸಮಯ. ಸುಧಾಮ ಯೋಚಿಸುತ್ತಾ ಶತಪಥಿಸುತ್ತಾ ಆತನ ಮುಖದಲ್ಲಿ ನಿರಾಸೆ ತುಂಬಿದೆ. ಜೀವನದಲ್ಲಿ ಬರೀ ಕಷ್ಟಗಳೇ ಬರುತ್ತಿದೆ ಅಲ್ಲ, ಸುಖ ದಿನಗಳು ಯಾವಾಗೂ ಬರುತ್ತೋ ಅದೆಲ್ಲ ಆ ದೇವರಿಗೆ ಗೊತ್ತು. ಬಡತನ ನಮ್ಮ ಬೆನ್ನು ಹತ್ತಿದೆ, ಅದು ನಮ್ಮನ್ನು ಬಿಟ್ಟು ಹೋಗೋದಿಲ್ಲ. ಬಡತನ ನಮಗಿರಲಿ, ಮನೆ ತುಂಬ ಮಕ್ಕಳಿರಲಿ ಎಂದು ದೇವರಲ್ಲಿ ನೀ ಬೇಡ್ಕೊಂಡಿಯೋ? ಹೇಗೆ ಮಕ್ಕಳಿರಲಿ ಅಂದಿದ್ದು ನಿಜ, ಆದ್ರೆ ಅಮ್ಮ ಅಮ್ಮ ಹಸಿವಾಗ್ತಿದೆ. ಅಮ್ಮ ನನಗೂ ನೋಡಿದ್ರ, ಮಕ್ಕಳೆಲ್ಲ ಹಸಿವಿನಿಂದ ಕಂಗಾಲಾಗಿವೆ. ಪಾಂಡಿತ್ಯವುಳ್ಳ ನನ್ನ ಗಂಡ ದುಡಿದು ತರುತ್ತಾನಂತೆ ತಿಳಿದಿದ್ದೆ. ಯಾವುದಕ್ಕೂ ಕಾಲ ಕೂಡಿ ಬರಬೇಕಲ್ಲ. ಇಂತು ನಮಗೆ ಬಡತನವೇ ಗತಿ. ಚಿಂತೆ ಮಾಡಿದರೆ ಏನು ಬಂತು? ಬಂದಿದ್ದನ್ನು ಅನುಭವಿಸಲೇಬೇಕು. ಇದೇ ಮಾನವ ಧರ್ಮ. ನೀವು ನೀತಿ ಹೇಳುವುದರಲ್ಲಿ ಬಹಳ ಮುಂದು. ನೀತಿ ನಿಯಮ ಪಾಂಡಿತ್ಯ ಇದ್ದಿದ್ದರಿಂದಲೇ ನನ್ನ ಗುರುಕುಲದಲ್ಲಿ ನನ್ನ ಶ್ರೀಕೃಷ್ಣ ಸ್ನೇಹಿತನಾಗಿದ್ದು. ಮಾತು ಮಾತಿಗೂ ಶ್ರೀಕೃಷ್ಣ ನನ್ನ ಸ್ನೇಹಿತನಾಗಿದ್ದ ಅನ್ನುತ್ತೀರಿ? ನಿಜಕ್ಕೂ ಆತ ನನ್ನ ಸ್ನೇಹಿತನಾಗಿದ್ದ. ಸುಳ್ಳು ಹೇಳುವಿರಾ? ಆ ಶ್ರೀಮಂತರಲ್ಲಿ ನೀವೆಲ್ಲಿ? ಯಾಕೆ ಸುಮ್ಮನೆ ಬಡಾಯಿ ಬಿಡ್ತೀರಾ? ಯಾಕೆ ಸುಳ್ಳು ಹೇಳಲಿ? ನಾನು ಕೃಷ್ಣ ಸದಾ ಒಟ್ಟಿಗೆ ಇರುತ್ತಿದ್ದೆವು. ನನ್ನನ್ನು ಕಂಡರೆ ಅವನಿಗೆ ಅಪಾರ ಪ್ರೀತಿ, ಸ್ನೇಹ, ಗೌರವ. ಅಂತಹ ಶ್ರೀಮಂತ ಸ್ನೇಹಿತನಿದ್ದರೂ ಇಲ್ಲಿವರೆಗೆ ನೀವ್ಯಾಕೆ ಸಹಾಯ ಕೇಳಲಿಲ್ಲ? ಬಡವನಾದವ ದೊಡ್ಡವರ ಮನೆಗೆ ಹೋಗಬಾರದು. ಸ್ನೇಹಿತ ಅನ್ನುತ್ತೀರಿ, ಎಂತ ಸ್ವಾಭಿಮಾನ! ದಯವಿಟ್ಟು ಹೋಗಿ ಅವರಲ್ಲಿ ಸಹಾಯ ಕೇಳಿ. ಹೇಗೆ ಕೇಳುವುದು? ಆತ್ಮೀಯ ಗೆಳೆಯ ಅನ್ನುತ್ತೀರಿ ಅಂದ ಮೇಲೆ ಅವರು ಸಹಾಯ ಮಾಡೇ ಮಾಡುತ್ತಾರೆ. ಇಲ್ಲ ಅನ್ನಲಾರ, ಆದರೆ ಕೇಳುವುದಕ್ಕೆ ಸಂಕೋಚ ಬೇಡ ರೀ. ಹಸಿದಿರುವ ಮಕ್ಕಳಿಗೋಸ್ಕರಾದರೂ ಹೋಗಿ ಕೇಳಿ. ಆಗಲಿ, ಹೋಗುತ್ತೇನೆ. ಆದರೆ ಗೆಳೆಯನನ್ನು ಮಾತಾಡಿಸಲು ಹೋಗುವಾಗ ಬರಿಗೈಯಲ್ಲೇ ಹೋಗದೆ? ನಿನ್ನೆ ತಂದ ಅವಲಕ್ಕಿಯಲ್ಲಿ ಸ್ವಲ್ಪವೇ ಉಳಿದಿದೆ. ಮಕ್ಕಳ ಉಪಹಾರಕ್ಕೆ ಏನೇನು ಸಾಲದು, ಅದನ್ನೇ ಕಟ್ಟಿಕೊಡದೆ? ಅದನ್ನಾದ್ರೂ ಕೊಡಮ್ಮ. ತುಸು ತಡೆದುಕೋ ಕಂದ, ದೇವರ ದಯೆ ಇದ್ದರೆ ಈ ಅವಲಕ್ಕಿ ಬಂಗಾರವಾದಿತ್ತು, ಕಟ್ಟಿಕೊಡದೆ? ಸರಿ, ಹಾಗೇ ಮಾಡು. ಅರಮನೆ ಕಾವಲುಗಾರ ಸುಧಾಮನನ್ನು ಅರಮನೆಯೊಳಕ್ಕೆ ಬಿಡದೆ ಬಾಗಿಲಲ್ಲಿ ನಿಲ್ಲಿಸುವನು. ಕೃಷ್ಣ ಆಕಸ್ಮಿಕವಾಗಿ ಹೊರಗೆ ಬರುವನು, ಸುಧಾಮನನ್ನು ನೋಡುವನು. ಓಹೋ ಸುಧಾಮ, ಯಾವಾಗ ಬಂದೆ? ಬಾ ಒಳಗೆ. ಶ್ರೀಕೃಷ್ಣ ಮಹಾರಾಜರು. ಕುಳಿತುಕೋ ಸುಧಾಮ. ಯಾಕೆ ಸುಧಾಮ ಕಣ್ಣಲ್ಲಿ ನೀರು? ನಿಮ್ಮನ್ನು ನೋಡುತ್ತಿರುವೆನಲ್ಲ, ಅದಕ್ಕಾಗಿ ಆನಂದ ಕಣ್ಣೀರು. ಸುಧಾಮ, ಕೈಯಲ್ಲಿ ಏನು? ನಿಮಗೋಸ್ಕರ ಅವಲಕ್ಕಿಯನ್ನು ಕಟ್ಟಿ ತಂದಿರಬೇಕು. ಓಹೋ, ಅವಲಕ್ಕಿ. ನನ್ನ ಅಚ್ಚುಮೆಚ್ಚಿನ ಅವಲಕ್ಕಿ. ನೀನು ಸೇರಿಸು. ನನಗೆ ಸಾಕು ದೇವ, ನೀವು ತಿನ್ನಿ. ದೂರದಿಂದ ದಣಿದು ಬಂದಿದ್ದೀಯ. ಸ್ನಾನ ಮುಗಿಸಿ ಊಟ ಮಾಡಿ ವಿಶ್ರಾಂತಿ ತೆಗೆದುಕೋ. ಅಷ್ಟು ಬೇಗ ನಿನ್ನನ್ನು ಹೋಗು ಬಿಡುವುದಿಲ್ಲ. ಅಯ್ಯೋ, ಅಲ್ಲಿ ಮನೆಯಲ್ಲಿ ಯಾರೂ ಇಲ್ಲ. ಮಕ್ಕಳಿಗೆ ನೀರು ಬಂದ ತಕ್ಷಣ ಹೋಗಬೇಕಿದ್ದರೆ ಯಾಕೆ ಬಂದೆ? ಯಾರಲ್ಲಿ? ಸುಧಾಮನಿಗೆ ವಿಶ್ರಾಂತಿಯ ವ್ಯವಸ್ಥೆ ಮಾಡಿ. ನನಗೆ ತುರ್ತು ಕೆಲಸವಿದೆ, ಅದು ಮುಗಿದ ತಕ್ಷಣ ಬಂದು ಬಿಡುವೆ. ನನ್ನ ಅರಮನೆ. ಸುಧಾಮನಿರುವ ಕೋಣೆ ತೆರೆ ಸರಿದಾಗ ಶ್ರೀಕೃಷ್ಣನಂತ ಮಿತ್ರನನ್ನು ಪಡೆದ ನಾನೇ ಧನ್ಯನು. ನನ್ನನ್ನು ಮರೆತಿಲ್ಲ. ನಾನು ತಂದ ಅವಲಕ್ಕಿಯನ್ನು ತಾನೂ ತಿಂದು ಪ್ರೀತಿಯಿಂದ ಹೆಂಡತಿ ರುಕ್ಮಿಣಿಗೂ ತಿನ್ನಿಸಿದ. ಇಷ್ಟೊಂದು ಪ್ರೀತಿ ವಿಶ್ವಾಸ ಇರುವ ಕೃಷ್ಣನ ಹತ್ತಿರ
ನನ್ನ ಬಡತನ ಹೇಳಿ ಬೇಸರ ಉಂಟು ಮಾಡಬಾರದು. ನನ್ನ ಬಡತನ ನನಗೇ ಇರಲಿ. ಏನು ಯೋಚಿಸುತ್ತಿರುವೆ ಸುಧಾಮ? ಏನಿಲ್ಲ ಕೃಷ್ಣ, ಏನಿಲ್ಲ, ಸುಮ್ಮನೆ. ನೀನು ಬಂದು ನನ್ನ ಮನಸ್ಸಿಗೆ ತುಂಬಾ ಸಂತೋಷ ಉಂಟು ಮಾಡಿದೆ. ನನಗೆ ಗುರುಕುಲದ ಜೀವನ ನೆನಪಾಗುತ್ತಿದೆ. ಒಟ್ಟಿಗೆ ಊಟ ಮಾಡುತ್ತಿದ್ದೆವು, ಒಟ್ಟಿಗೆ ಕೂಡಿ ಕಲಿಯುತ್ತಿದ್ದೆವು, ಕಟ್ಟಿಗೆ ತರಲು ಹೋಗುತ್ತಿದ್ದೆವು. ಗುರುಮಾತೆ ಕೊಟ್ಟ ಹುರಿದ ಕಡಲೆ ತಿಂದಿದ್ದು, ನಿನ್ನ ಪಾಲಿನ ಕಡಲೆ ನಾ ಕಸಿದುಕೊಂಡಿದ್ದು. ಹಸಿವು, ಬಡತನ, ಹಸಿವು ಇಂಗಿಸಲು, ಅವರ ಕಷ್ಟ ಕಾರ್ಪಣ್ಯಗಳನ್ನು ನೀಗಿಸಲು ರಾಜನಾದವನು ಶ್ರಮಿಸಬೇಕು. ಆಗ ಮಾತ್ರ ನಿಜವಾದ ರಾಜನಾಗಬಲ್ಲನು. ನಿನ್ನನ್ನು ಪೀಡಿಸಿದ್ದು ನನಗೆ ತಪ್ಪೆಂದು ಅರಿವಾಯಿತು ನೋಡು. ಕೃಷ್ಣ, ಇಷ್ಟು ದಿನ ಇಲ್ಲಿದ್ದು ಅದನ್ನೆಲ್ಲ ಕಣ್ಣಾರೆ ಕಂಡಿರುವೆ. ಸುಧಾಮ, ನಿನಗೇನು ಬೇಕು? ನನಗೇನು ಬೇಡ ಕೃಷ್ಣ. ನಿನ್ನ ಸತ್ಕಾರ ಜೀವನದಲ್ಲಿ ಮರೆಯುವಂತಲ್ಲ. ನಿನ್ನ ಸ್ನೇಹ ಒಂದೇ ಸಾಕು. ಇನ್ನು ನನ್ನೂರಿಗೆ ಹೊರಡುವೆ. ಇಷ್ಟು ಬೇಗ? ನಾನು ಇಷ್ಟು ದೀರ್ಘಕಾಲ ಮನೆ ಬಿಟ್ಟು ಇದ್ದವನೇ ಅಲ್ಲ. ಹೆಂಡತಿ ಮಕ್ಕಳು ನನ್ನ ದಾರಿ ಕಾಡು ಕಂಗಾಲಾಗಿರಬಹುದು. ಇಲ್ಲಿಗೆ ಬಂದ ವಿಷಯ ಅವರಿಗೆ ಗೊತ್ತಿದೆಯಲ್ಲ? ಗೊತ್ತಿದೆ, ಆದರೆ ನನಗೆ ಮಕ್ಕಳದೇ ಚಿಂತೆ. ಹೊರಡಲು ಅಪ್ಪಣೆ ಕೊಡು ಕೃಷ್ಣ. ನಿನ್ನಿಷ್ಟದಂತೆ ಆಗಲಿ. ಹೋಗಿ ಬಾ ಗೆಳೆಯ, ಶುಭವಾಗಲಿ. ಅಂದ ಹಾಗೆ ನಿನ್ನ ಮನೆಗೆ ನನ್ನನ್ನು ಕರೆಯಲೇ ಇಲ್ಲ? ಪರವಾಗಿಲ್ಲ, ನೀನು ಕರೆದೇ ಇದ್ದರೂ ನಾನು ಬರುವೆ. ಅಯ್ಯೋ, ನನ್ನ ಮನೆಗೆ ಬೇಡ ಕೃಷ್ಣ. ಈಗ ಚಿಂತೆ ಬಿಡು, ಹೊರಡು. ಶುಭವಾಗಲಿ ಗೆಳೆಯ. ಅಪ್ಪ, ಅಪ್ಪ, ನೀವು ಯಾರ ಮನೆಯಲ್ಲಿದ್ದೀರಿ? ಇದು ನಮ್ಮ ಮನೆ ಕಣ್ರಿ. ನಮ್ಮ ಗುಡಿಸಲಿನಲ್ಲಿ. ಆ ಗುಡಿಸಲಿನ ಜಾಗದಲ್ಲಿಯೇ ಅರಮನೆ ಅಂತ ನಿರ್ಮಾಣವಾಗಿದೆ. ಅಲ್ಲೇ ನಾನು ಹೋಗಿ ಬರುವುದರೊಳಗೆ ಇದು ಎಲ್ಲ ಹೇಗೆ ಸಾಧ್ಯವಾಯಿತು? ನಿಮ್ಮ ಮಿತ್ರನ ಕೃಪೆಯಿಂದ. ನನ್ನ ಮಿತ್ರ ಶ್ರೀಕೃಷ್ಣನು. ಹೌದು, ಆ ಮಹಾರಾಯ ಶ್ರೀಕೃಷ್ಣನಿಂದಲೇ. ನಾನು ಅವನಿಗೆ ಸಹಾಯ ಮಾಡು ಎಂದು ಕೇಳೇ ಇಲ್ಲ. ನಿಜವಾಗಿಯೂ ಸತ್ಯವಾಗಿ. ನೀವು ದ್ವಾರಕನಗರ ತಲುಪಿದ ದಿನವೇ ಸೇವಕರ ದಂಡು ಬಂತು. ಬೇಕಾದ ವಸ್ತುಗಳೆಲ್ಲವೂ ತಂದರು. ಚಕಾಚಕ ಅಂತ ಮನೆ ನಿರ್ಮಿಸಿದರು. ನಮಗೆಲ್ಲ ಹೊಸ ಉಡುಪು ಆಭರಣ ಸಹ ಕೊಟ್ಟರು. ನನ್ನ ಮನದ ಇಂಗಿತವನ್ನು ತಿಳಿದುಕೊಂಡ ಆ ನನ್ನ ಶ್ರೀಕೃಷ್ಣ ಪರಮಾಶ್ಚರ್ಯ. ನನ್ನ ಮನದ ಇಂಗಿತವನ್ನು ತಿಳಿದುಕೊಂಡು ಎಲ್ಲಾ ರೀತಿಯ ಸಹಾಯ ಮಾಡಿದ್ದಾನೆ ಶ್ರೀಕೃಷ್ಣ. ನೀವು ತೆಗೆದುಕೊಂಡ ಹೋದ ಅವಲಕ್ಕಿಯನ್ನು ಅವರಿಗೆ ನೀಡಿದಿರಾ? ಕೊಟ್ಟೆ. ತಾನು ತಿಂದು ಹೆಂಡತಿ ರುಕ್ಮಿಣಿಗೂ ತಿನ್ನಿಸಿದ. ಹಬ್ಬ, ಬಡವರ ಅವಲಕ್ಕಿಯನ್ನು ಸಂತೋಷವಾಗಿ ತಿಂದರಲ್ಲ. ಅವರ ದೊಡ್ಡ ಸ್ನೇಹ ಹಾಗೂ ದೊಡ್ಡ ಗುಣ. ನೀವು ಯಾಕೆ ಸಹಾಯ ಕೇಳಲಿಲ್ಲ? ಆತ ಸತ್ಕಾರ ಮಾಡಿದ್ದು ನೋಡಿ ನನ್ನ ಮನಸ್ಸು ಕುಗ್ಗಿ ಹೋಯಿತು. ಏನನ್ನೂ ಕೇಳಲು ಮನಸ್ಸಾಗಲಿಲ್ಲ. ನೀವು ಕೇಳಲಿಲ್ಲ ನಿಜ, ಆದರೆ ಆ ಶ್ರೀಕೃಷ್ಣ ಪರಮಾತ್ಮನೇ ತನ್ನ ಕರ್ತವ್ಯ ಮಾಡಿದ್ದಾನೆ. ಮಕ್ಕಳೆಲ್ಲ ಎಲ್ಲಿದ್ದಾರೆ? ಅಪ್ಪ, ನನ್ನ ಹೊಸ ಬಟ್ಟೆ ನೋಡಿ ಎಷ್ಟು ಚೆನ್ನಾಗಿದೆ. ಸರ, ಬಳೆ, ಓಲೆ ಎಲ್ಲ. ಅಪ್ಪ, ನಿಮಗೂ ರೇಷ್ಮೆ ಬಟ್ಟೆ ಕೊಟ್ಟಿದ್ದಾರೆ ನೋಡಿ. ನನಗೇನೂ ಬೇಡ. ಆತ ಶ್ರೀಕೃಷ್ಣನ ಸತ್ಕಾರ ಒಂದೇ ನನಗೆ ರೇಷ್ಮೆ ಬಟ್ಟೆ.